ಗಾಯ್ಸ್, ಇವತ್ತು ಚಟ್ಲಿ ರೋಸ್ಟ್ ನೋಡಿ. ಚಟ್ಲಿನೆಲ್ಲ ಕ್ಲೀನ್ ಮಾಡೋಕ್ಕೋಸ್ಕರ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೊನ್ನೆ ಸಂತೆಯಿಂದ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಸೊ ಬೌಲಿಗೆಲ್ಲ ಬೇಕಾದಷ್ಟು ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ಏನು ಮಾಡ್ತೀನಿ ಗೊತ್ತಾ, ಇದ್ರದ್ದು ತಲೆ ಮತ್ತು ಬಾಲು ಕಾಲು ಎಲ್ಲ ಇರತ್ತಲ್ಲ, ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ತೀನಿ. ಅಜ್ಜಿ ಏನು ಹೇಳಿದ್ರು, ನಾನು ಕ್ಲೀನ್ ಮಾಡಿದ್ದೀನಿ ಅಂತ ಹೇಳಿ ಹೇಳಿದರು. ಆದರೂ ನನ್ನ ಕಣ್ಣಿಗೆ 2-3 ಬಿತ್ತು. ಕ್ಲೀನ್ ಮಾಡಿಕೊಂಡು 3-4 ಸಲ ನೀರಲ್ಲಿ ವಾಶ್ ಮಾಡಿ ನೀರು ಹಾಕಿ ಇಟ್ಟಿರ್ತೀನಿ. ಅಷ್ಟರಲ್ಲಿ ಇದಕ್ಕೆ ಬೇಕಾದ ಮಸಾಲೆ ರೆಡಿ ಮಾಡಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡ್ತೀನಿ, ಒಂದು ಕಾವಲಿ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ. ಆಯಿಲ್ ಚೆನ್ನಾಗಿ ಹೀಟ್ ಆದ ತಕ್ಷಣ ಏನು ಮಾಡ್ತೀನಿ, ಅದಕ್ಕೆ ಈ ಚಟ್ಲಿ ವಾಶ್ ಮಾಡಿದ್ದೀನಲ್ಲ ನೀರಲ್ಲಿದೆಲ್ಲ, ಅದನ್ನೆಲ್ಲ ತೆಗೆದದ್ರೊಳಗಡೆ ಹಾಕ್ತೀನಿ. ಇದನ್ನು ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನೀವು ಕೋಕೋನಟ್ ಆಯಿಲ್ ಯೂಸ್ ಮಾಡೋರು ಕೋಕೋನಟ್ ಆಯಿಲ್ ಯೂಸ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಅದು ಡಿಪೆಂಡ್ಸ್ ಯು. ಓಕೆ, ನಾನು ಇದನ್ನು ಚೆನ್ನಾಗಿ ಈಗ ಅದರೊಳಗಡೆ ಹಾಕಿ ಹೀಗೆ ಮಿಕ್ಸ್ ಮಾಡಿ ಚೆನ್ನಾಗಿ ರೋಸ್ಟ್ ಆಗೋರ ತನಕ ಹಿಂಗೆ ಮಿಕ್ಸ್ ಮಾಡ್ತಾನೇ ಇರ್ತೀನಿ. ನೋಡಿ, ಮಿಕ್ಸ್ ಮಾಡಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಈ ಸ್ಮೋಕು ನೀವು ತಿಳ್ಕೊಬೇಡಿ ಚಟ್ಲಿಯಿಂದ ಅಂತ. ಇದೇನು ಗೊತ್ತಾ, ಅನ್ನ ಮಾಡೋಕ್ಕಿಟ್ಟಿದ್ದೆ. ಸೊ ಕುಕ್ಕರ್ ವಿಷಲ್ ಬಂತು, ನನಗದು ಚೆನ್ನಾಗಿ ಅನಿಸ್ತು, ಅದಕ್ಕೋಸ್ಕರ ಅದನ್ನು ಆ್ಯಡ್ ಮಾಡಿಬಿಟ್ಟೆ. ಅದಕ್ಕೆ ಬೇಕಾದ ಮಸಾಲೆ ನೋಡಿ, ಏನಿಲ್ಲ, ಈರುಳ್ಳಿ ಸ್ವಲ್ಪ, ಜಿಂಜರ್ ಸ್ವಲ್ಪ, ಗಾರ್ಲಿಕ್ ಸ್ವಲ್ಪ ಕರಿ ಲೀವ್ಸ್, ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ಆ ಚಟ್ಲಿ ಫ್ರೈ ಮಾಡಿದ್ದು ಅದೇ ಪ್ಯಾನಲ್ಲಿ, ಅದೇ ಆಯಿಲಲ್ಲಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಇದ್ರದ್ದೊಂದು ಹಸಿ ಸ್ಮೆಲ್ ಇರತ್ತಲ್ವಾ, ಅದು ಹೋಗೋರ ತನಕ ನಾವೇನು ಮಾಡಬೇಕು, ಫ್ರೈ ಮಾಡಬೇಕು, ರೋಸ್ಟ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಹಸಿ ಸ್ಮೆಲ್ ಹೋದ ತಕ್ಷಣ ಇದಕ್ಕೇನು ಮಾಡ್ತೀನಿ, ಸ್ವಲ್ಪ ಅರಿಶಿಣ ಪುಡಿ ಮತ್ತು ಕೆಂಪು ಮೆಣಸಿನ ಪೌಡ್ರು, ಇದೆರಡನ್ನು ಮಿಕ್ಸ್ ಮಾಡ್ತೀನಿ. ಅದು ಕೂಡ ಒಂದು ಸ್ಮೆಲ್ ಇರುತ್ತಲ್ಲ, ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಅದು ಆ ಸ್ಮೆಲ್ಲೆಲ್ಲ ಹೋಗೋಷ್ಟರಲ್ಲಿ ಅದಕ್ಕೆ ಸ್ವಲ್ಪ ಟೊಮ್ಯಾಟೊ ಪೇಸ್ಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತೀನಿ ಲೈಟ್ ಹುಳಿಗೋಸ್ಕರ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಇದರದ್ದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಏನು ಮಾಡಬೇಕು, ಫುಲ್ ಮಿಕ್ಸ್ ಮಾಡಬೇಕು. ಹಸಿ ಸ್ಮೆಲ್ ಹೋಗ್ತಿದ್ದಂಗೆ ನೋಡಿ ಈ ಥರ ಆಗುತ್ತೆ, ಈ ಥರ ಪೇಸ್ಟ್ ಬರುತ್ತೆ. ಸೊ ಅದನ್ನೆಲ್ಲ ಸುಮ್ಮನೆ ಹಾಗೆ ಇಟ್ಟು ಅದ್ರ ಮೇಲೆ ಈ ರೋಸ್ಟ್ ಮಾಡಿರೋ ಚಟ್ನಿನ ಅದ್ರ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ, ಫುಲ್ ಚಟ್ನಿ ಅದ್ರ ಮೇಲೆ ಹಾಕಿ, ಬಾಯಲ್ಲಿ ನೀರು ಬರ್ತಿದೆ ಇವಾಗಲೇ. ಅದನ್ನು ಹಾಕಿ ಫುಲ್ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಸುಮ್ಮನೆ ಹೀಗೆ ಬಿಸಿ ಮಾಡ್ತಾನೆ ಇರಬೇಕು. ಮಾಡಿದ್ಮೇಲೆ ಫೈನಲ್ ಲುಕ್ ನೋಡಿ, ಇದು ಫೈನಲ್ ಈ ಥರ ಇರುತ್ತೆ. ಸೊ ಇದನ್ನು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನಬೇಕು, ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು.